ಗುರುಜಿ, ದ್ವಾದಶ ರಾಶಿಗಳಲ್ಲಿ 7ನೇ ಹಾಗೂ ಶುಕ್ರನ ಅಧಿಪತ್ಯ ಹೊಂದಿರುವ ತುಲಾ ರಾಶಿ ಬಗ್ಗೆ ಮಾತಾಡೋದಾದ್ರೆ, ಸೂರ್ಯ ಈ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾನೆ, ಜೊತೆಗೆ ಮಕರ ಸಂಕ್ರಮಣ ಯಾವ ರೀತಿ ಚೇಂಜಸ್ ಇವರ ಜೀವನದಲ್ಲಿ ತಂದುಕೊಡಬಹುದು ಅಂತ. ಶುಕ್ರನ ಆಧಿಪತ್ಯ ಹೊಂದಿದಂಥ ರಾಶಿಯವರಿಗೆ ಸೂರ್ಯ ಕೆಟ್ಟವನು. ಈಗ ಅನೇಕ ರೀತಿಯ ಲಾಭಗಳನ್ನು ಒದಗಿಸಬೇಕಾದಂತಹ ಸಂದರ್ಭ ಒದಗಿ ಬಂದರೆ ಲಾಭವನ್ನು ಒದಗಿಸ್ತಾನೆ. ಕೆಟ್ಟವನು ಅಂತಂದರೆ ನಾವು ಎಲ್ಲದೂ ಅವನಿಂದ ಕೆಟ್ಟದ್ದೇ ಅಂತ ನಾವು ಭಾವಿಸ್ಬಾರ್ದು. ಆದರೆ ಲಾಭಾಧಿಪತಿಯಾಗಿ ಈತನ ಆಂತರ್ಯದಲ್ಲಿ ವಿಷಯ ಇದೆ. ಈಗ ನಾನು ಒಳಿತನ್ನು ಮಾಡಬೇಕು ಒಬ್ಬನಿಗೆ, ಅದು ಹೆದರಿಕೆಯಿಂದ ಮಾಡಬೇಕು. ಯಾವುದೋ ಒಬ್ಬ ಇವನಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನನಗೆ ಕೊಟ್ಟಾಗ ನಾನೇನು ಮಾಡ್ತೇನೆ, ಒಳಿತನ್ನು ಮಾಡೋದಕ್ಕೆ ಮುಂದಾಗ್ತೇನೆ. ಆ ಎಚ್ಚರಿಕೆ ಇರದೇ ಹೋದರೆ ಆ ವ್ಯಕ್ತಿಯ ಬಗೆಗೆ ಕೆಟ್ಟದ್ದನ್ನೇ ಮಾಡುವಂಥದ್ದನ್ನು ಆಂತರ್ಯದಲ್ಲಿ ಹೊತ್ತವನಿರ್ತೇನೆ ನಾನು. ಅದೇನೇ ಇರಲಿ, ಇದನ್ನು ವಿವರಿಸುವುದಕ್ಕಿಂತ ಮುಂಚೆ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಸೂರ್ಯ ತುಲಾ ರಾಶಿಯವರ ಬಗ್ಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನುವಂಥದ್ದನ್ನು ಆಂತರ್ಯದಲ್ಲಿ ಹೊತ್ತಿರ್ತಾನೆ. ಸರಿಯಾದ ಸಂದರ್ಭಗಳು ಗಟ್ಟಿಯಾಗಿ ಕೂಡಿ ಬಂದಿದ್ದಲ್ಲಿ ಅನೇಕ ರೀತಿಯ ಪ್ರಾಪ್ತಿಗಳಿಗೂ ಇವನು ಕಾರಣನಾಗುವಂಥ ಒಂದು ದಿವ್ಯ ಇವನ ಮೂಲಕವಾಗಿ ಸಾಧ್ಯವಾಗುತ್ತೆ. ಆದರೆ ಕೆಟ್ಟದ್ದನ್ನು ಮಾಡಬೇಕು ಅಂತ ತನ್ನ ಉದ್ದೇಶವನ್ನು ಹೊತ್ತಂತಹ ಈ ಸೂರ್ಯ ಎಷ್ಟೇ ದುಷ್ಟನಾದರೂ ಕೂಡ ಈ ರಾಶಿಯವರ ಶಕ್ತಿ ಈ ವರ್ಷ ಏನಿದೆ ಅಂತಂದರೆ, ಇವರ ಪಾಲಿಗೆ ಯೋಗಕಾರಕನಾದಂತಹ ಶನೈಶ್ಚರ ಅತ್ಯುತ್ತಮವಾದಂತಹ ಜಾಗದಲ್ಲಿ ಇವರಿಗಿರ್ತಾನೆ. ಅಂದರೆ ಅವನು ಮೇ ಮಧ್ಯಭಾಗದ ಹೊತ್ತಿಗೆ ಮೀನರಾಶಿಯಲ್ಲಿ ಬಂದಿರ್ತಾನೆ. ತುಲಾ ರಾಶಿಯವರಿಗೆ ಮೀನರಾಶಿಯಲ್ಲಿರುವಂತಹ ಶನೈಶ್ಚರ ಅನೇಕದ್ದಾದಂತಹ ಒಳಿತುಗಳನ್ನು, ಅನೇಕದ್ದಾದಂತಹ ಒಂದು ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸೋದಕ್ಕೆ ತನ್ನದೇ ಆದಂತಹ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾನೆ. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಈ 1 ವರ್ಷದ ಕಾಲ ಇರದೇ ಹೋದಂತಹ ಗುರುಬಲ ಏನಿದೆ, ಆ ಗುರುಬಲ ಒದಗಿ ಬರುತ್ತೆ ಯಾವಾಗ, ಮೇ ಮಧ್ಯಭಾಗದಿಂದ. ಸೊ ಗುರುಬಲವೂ ಒದಗಿ ಬಂದು ಶನೈಶ್ಚರನೂ ಒಳಿತನ್ನು, ಯೋಗವನ್ನು ತರಬೇಕಾದಂತಹ ಶನೈಶ್ಚರನೂ ಒಳಿತಾದ ಜಾಗದಲ್ಲಿ ಇದ್ದಿರೋದ್ರಿಂದ ಸೂರ್ಯ ಎಷ್ಟೇ ರೀತಿಯ ನಾಶವನ್ನು ಮಾಡಬೇಕು ಅನ್ನುವಂಥದ್ದನ್ನು ತನ್ನದೇ ಆದಂತಹ ಕಾರ್ಯಸೂಚಿಯೊಂದಿಗೆ ನಿಯೋಜಿತನಾಗಿ ಬಂದರೂ ಕೂಡ ಇವರು ಅನೇಕ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗದೇ ಹೋದಂಥ ಕೆಲವು ಫೀಲ್ಡ್ ಇದೆ, ಅಲ್ಲಿ ಇವರು ಟ್ರೈ ಮಾಡಬಾರ್ದು ಏನನ್ನೂ ಮಾಡೋದಕ್ಕೆ. ವಿಶೇಷವಾಗಿ ರಾಜಕಾರಣದ ಸಂದರ್ಭದಲ್ಲಿ ತನ್ನದಾದಂತಹ ಒಂದು ಸ್ಥಿತಿಗತಿ ಈ ಸಂದರ್ಭದಲ್ಲಿ ಕಾಲಘಟ್ಟದ ವರ್ತಮಾನದಲ್ಲಿ ಹೌ ಬೆಸ್ಟ್ ನಾನಿವತ್ತು ಜನರಿಂದ ಯಾವ ರೀತಿಯಲ್ಲಿ ಬೆಂಬಲವನ್ನು ನಿರೀಕ್ಷಿಸಬಹುದು ಅನ್ನುವಂತಹ ಜನರ ನಾಡಿ ಮಿಡಿತವನ್ನು ಅರಿಯದೆ ಸರ್ರನೆ ಚುನಾವಣೆಗೆ ನಿಲ್ಲುವಂತಹ ಕೆಲಸಕ್ಕೆ ಕೈ ಹಾಕಬಾರ್ದು. ಹಾಗೆಯೇ ಮಕ್ಕಳ ಸಂದರ್ಭದಲ್ಲಿ ಕೆಲವು ರೀತಿಯ ಸಾಧಕ ಬಾಧಕಗಳನ್ನು ಯೋಚಿಸಬೇಕು. ನಾವು ಏನು ಮಾಡ್ತೇವೆ, ನಮ್ಮಲ್ಲಿ ಒಂದಿದೆ, ನಮ್ಮ ಮಕ್ಕಳು ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ. ನಿಯಂತ್ರಣದಲ್ಲಿ ಇರಬೇಕು, ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಒಂದು ನಿಯಂತ್ರಣ ಅನ್ನುವಂಥದ್ದು ಮಕ್ಕಳ ಚಡಪಡಿಕೆಗೆ ಉಸಿರು ಕಟ್ಟಿಸುವಂತಹ ಕಾರಣವಾಗಿ ಏನಾಗಬಹುದು, ಅವರ ಆಟಪಾಠಗಳು ಅಥವಾ ಓದುಗಳು ಕಠಿಣತಮವಾದಂಥ ದುರ್ಗಮ ದಾರಿಯನ್ನು ಹಿಡಿದು ಬಿಡಬಹುದು. ನಾವು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಹೀಗೆ ಮಾಡಬೇಕು, ಹೀಗಿರಬೇಕು, ಅನೇಕ ಶಿಸ್ತನ್ನು ಯಾವ ತಂದೆಯೂ ತನ್ನ ಮಗನಿಗೆ ಕೆಟ್ಟದ್ದಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಒಳಿತಿಗಾಗಿಯೇ ಹೇಳಿರ್ತಾನೆ ಸರಿ. ಆದರೆ ಆ ಮಗ ಆ ಕಾಲದ ಸಂದರ್ಭದಲ್ಲಿ ಕಾಲದ ಚೋದ್ಯವೋ ಏನೋ ಅಥವಾ ಈ ಗ್ರಹಗಳ ದುಷ್ಟ ಪೀಡೆಯೋ ಏನೋ ಅವರಿಗೆ ಏನಾಗುತ್ತೆ, ನನ್ನ ಪಾಲಿನ ಎಲ್ಲ ರೀತಿಯ ಒಂದು ಅದ್ಭುತಗಳು ಏನಿದೆ ಅದನ್ನು ಹಾಳು ಮಾಡುವಂಥವನೇ ನನ್ನ ತಂದೆ ಅಥವಾ ನನ್ನ ತಾಯಿ ಅನ್ನುವಂತಹ ಈ ನೆಗೆಟಿವ್ ಇದು ಏನು ಬುದ್ಧಿ ಅವರಿಗೆ ಬಂದಿರುತ್ತೆ. ಹಾಗಾಗಿ ದ್ವೇಷಕ್ಕೆ ಕಾರಣವಾಗಬಹುದಾದ, ಮಕ್ಕಳೊಂದಿಗೆ ದ್ವೇಷಕ್ಕೆ ಕಾರಣವಾಗಬಹುದಾದಂಥ ಸಂದರ್ಭವನ್ನು ತುಲಾ ರಾಶಿಯವರು ಎದುರಿಸಬೇಕಾಗಬಹುದು. ಹಾಗಾದರೆ ಇನ್ನೊಂದೇನು, ತಂದೆ ತಾಯಿಗಳು ಮಕ್ಕಳ ಮದುವೆಯನ್ನು ಮಾಡಬೇಕು ಅನ್ನೋದಕ್ಕೆ ಅವರಿಗೆ ಒಂದು ಆಸಕ್ತಿ ಇರುತ್ತೆ. ಮಕ್ಕಳ ಮದುವೆ ಮಾಡಬೇಕಾದ್ರೆ ಏನು, ನನಗೆ ಮೆಚ್ಚುಗೆ ಆದಂಥ ಒಂದು ಹೆಣ್ಣು ಮಗಳು ಸೊಸೆಯಾಗಿ ಬಂದರೆ ಅಥವಾ ನನಗೆ ಒಪ್ಪಿಗೆ ಆದಂಥ ಗಂಡ ಹೆಂಡತಿ ಇರೋದು ಸಾಮಾನ್ಯವಾಗಿರುತ್ತೆ. ಆದರೆ ಆ ಸೊಸೆಯನ್ನು ಸ್ವೀಕರಿಸೋದಕ್ಕೆ ಮಗ ರೆಡಿಯಾಗಿರದೆ ಹೋಗ್ಬೋದು, ಅಥವಾ ಅಳಿಯನನ್ನು ಸ್ವೀಕರಿಸೋದಕ್ಕೆ ಮಗಳು ರೆಡಿಯಾಗದೆ ಹೋಗ್ಬೋದು. ಹಾಗಾಗಿ ಒಮ್ಮೊಮ್ಮೆ ಏನಾಗುತ್ತೆ, ನಾವು ಅನೇಕ ಸಲ ಯೋಚಿಸ್ತೇವೆ, ಏನು ಈ
ಒಂದು ಸಂಬಂಧದಿಂದ ನಮ್ಮ ಅನೇಕ ವಿಚಾರಗಳು, ನಮ್ಮ ಸೌಹಾರ್ದತೆಗಳು ಹೆಚ್ಚಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೆಲವು ವ್ಯಕ್ತಿಗಳು ಮಕ್ಕಳ ಸಂದರ್ಭವನ್ನು ಒಂದು ಮೂಲವನ್ನು ಮಾಡಿಕೊಂಡು ಯೋಚಿಸ್ತಾ ಇದ್ದರೂ ಕೂಡ ಮಕ್ಕಳ ಮನಸ್ಸು ಇನ್ನೊಂದಕ್ಕಾಗಿ ಹಾತೊರೆಯುವಂತಹ ಸಂದರ್ಭ ಇದ್ದು, ನಾಳೆ ಈ ಮದುವೆಯ ಮೂಲಕವಾಗಿ ಮಕ್ಕಳು ಎಲ್ಲಾದರೂ ತೊಂದರೆಗೆ ಒಳಗಾದರೆ ಅನ್ನುವಂತಹ ಯಾತನಾಮಯವಾದಂತಹ ಭೀತಿ ಇವರಲ್ಲಿ ಹುಟ್ಟೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಈ ತುಲಾರಾಶಿಯವರ ಈ ವರ್ಷದ ಒಂದು ಅದ್ಭುತ ಏನು ಅಂತಂದರೆ, ಇವರು ಪಂಚಮ ಶನಿ ಕಾಟದಿಂದ ಹೊರಗೆ ಬರುವಂತಹ ದಿನಗಳು ಇವು. ಈಗ ನಾಳೆ ಮಾರ್ಚ್ ಎಂಡ್ ಬಂತು ಅಂತಾದರೆ ಈ 2.5 ವರ್ಷಗಳಿಂದ ಇವರು ಅನುಭವಿಸ್ತಾ ಇರುವಂತಹ ಒಂದು ಪಂಚಮ ಶನಿ ಕಾಟ ಏನಿತ್ತು ಅದು ಇವರಿಗೆ ದೂರವಾಗುತ್ತೆ. ಗುರುಬಲ ಕೂಡಿ ಬರುತ್ತೆ. ಯಾವವನು ಪೀಡಿಸಿದನೋ ಇಲ್ಲಿಯವರೆಗೆ ಅವನೇ ಒಳಿತನ್ನು ಕೊಡಬೇಕಾದಂತಹ ಒಬ್ಬ ಸ್ನೇಹಮಯ ಆಗ್ತಾನೆ. ಯೋಗಕಾರಕ ಇದ್ದವನು ಯೋಗವನ್ನು ಹಾಳು ಮಾಡುವಂಥ ಸ್ಥಿತಿಗತಿಗತಿ ಈ 2.5 ವರ್ಷಗಳಿಂದ ತರ್ತಾ ಇದ್ದವನಾದರೂ ಕೂಡ ಈಗ ಏನು ಮಾಡ್ತಾನೆ ಅಂತಂದರೆ, ಯಾವುದನ್ನೆಲ್ಲ ತಾನು ತಪ್ಪಿಸಿದ್ದೇನೋ ಅದನ್ನು ಒದಗಿಸಿಕೊಡಬೇಕಾದಂಥ ಔದಾರ್ಯವನ್ನು ಶನೈಶ್ಚರ ತೋರಿಸೋದ್ರಿಂದ ಸೂರ್ಯ ಎಲ್ಲೆಲ್ಲಿ ತನ್ನ ಒಂದು ಕ್ರೂರವಾದಂತಹ ಮೊನಚಿರುವಂತಹ ಮೊಳೆಯನ್ನು ಬಡಿಯುವುದರ ಮೂಲಕ ಇವರ ಜೀವವನ್ನು ಹಿಂಡಬೇಕು ಅನ್ನುವಂಥದ್ದನ್ನು, ತುಲಾರಾಶಿಯವರ ಜೀವವನ್ನು ಹಿಂಡಬೇಕು ಅನ್ನುವಂಥದ್ದಕ್ಕೆ ಕಾರಣ ಮಾಡಿಕೊಳ್ತಾನೋ, ಅವೆಲ್ಲ ಮೊಳೆಗಳು ಕೂಡ ಆ ಒಂದು ತಮ್ಮ ಚುಚ್ಚುವ ಕಾರ್ಯವನ್ನು ಮಾಡದೇ ಹೋದ ರೀತಿಯಲ್ಲಿ ಒಂದು ಕ್ಯುಷನ್ನಾಗಿ ಶನೈಶ್ಚರನು ನಿಂತುಕೊಳ್ತಾನೆ, ಗುರುವು ನಿಂತುಕೊಳ್ತಾರೆ. ಆದರೂ ಕೂಡ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ಅಷ್ಟೇ ಅಲ್ಲ, ಇವರು ಇನ್ನಿಷ್ಟು ವಹಿಸಬೇಕಾದಂಥದ್ದೇನು, ಕೆಲವರ ಜಾತಕದಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಗಂಧರ್ವ ದೋಷ ಅಂತ ಇರುತ್ತೆ, ಹಾಗೆ ಪುರುಷರಿಗೆ ಸ್ತ್ರೀ ದೋಷ ಅಂತಿರುತ್ತೆ. ಸ್ತ್ರೀ ದೋಷ ಅಂತಂದರೆ ಸ್ತ್ರೀಯರು ಕೆಟ್ಟವರು ಅಂತಲ್ಲ, ಯಾವುದೋ ಕಾರಣಕ್ಕಾಗಿ ಆ ವಿಚಾರದಲ್ಲಿ ಸಹಧರ್ಮಿಣಿಯಿಂದ ಸಿಗಬೇಕಾದಂತಹ ಸಹಕಾರಗಳು ಸಿಗದೆಯೇ ಮುನಿಸಿಗೆ ಕಾರಣವಾಗುವಂತಹ ಒಂದು ಸಂದರ್ಭ ನೆರವೇರಬಹುದು. ಹಾಗೆಯೇ ಗಂಧರ್ವ ದೋಷ ಇರುವಂತಹ ಹೆಣ್ಣು ಮಗಳಿಗೆ ಆ ಒಂದು ಪತಿಯ ಮೂಲಕವಾಗಿ ಸಿಗಬೇಕಾದಂತಹ ಏನು ಒಂದಿಷ್ಟು ನಾವು ನ್ಯಾಯ ಅಂತ ಇಟ್ಕೊಂಡ್ರೆ ನ್ಯಾಯಗಳು ಸಿಗದೆ ಹೋಗಬಹುದಾದಂತಹ ಅಪಾಯಗಳಿಗೆ ಇವರು ಕಾರಣವಾಗುವಂತಹ ಸ್ಥಿತಿಗತಿಗಳು ನಿರ್ಮಾಣವಾಗಿಬಿಡ್ಬೋದು. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನು ಅಂದರೆ ಅನ್ಯೋನ್ಯತೆ ಅಂದರೆ ಏನು? ಈಗ ನಾನು ಇಷ್ಟಪಟ್ಟು ಒಬ್ಬಳನ್ನು ಮದುವೆ ಆಗಿರ್ತೇನೆ, ಅಥವಾ ಒಬ್ಬಳು ಇಷ್ಟಪಟ್ಟು ಒಬ್ಬನನ್ನು ಮದುವೆ ಆಗಿರ್ತಾಳೆ. ಆ ಇಷ್ಟಪಡುವಿಕೆಯ ಸಂದರ್ಭದಲ್ಲಿ ಏನಾಗಿರ್ತವೆ, ಅವರಿಬ್ಬರಲ್ಲಿಯೂ ಆ ಮುನಿಸು ಕೂಡ ಅದ್ಭುತವಾದಂತಹ ಒಂದು ಸರಕಾಗಿ ನಿಲ್ಲಬಹುದು. ತನ್ನ ಗೆಳೆಯನ ಆ ಸಿಟ್ಟೆ ಆ ಗೆಳತಿಗೆ ಅದ್ಭುತವಾಗಿ ಕಾಣಬಹುದು, ಅಥವಾ ಗೆಳೆಯನಿಗೆ ಗೆಳತಿಯ ಸಿಟ್ಟೆ ಬಹಳ ಅದ್ಭುತವಾಗಿ ಕಾಣಬಹುದು. ಆದರೆ ಒಂದಾದ ಮೇಲೆ, ಅವರಿಬ್ಬರು ಜೀವನದಲ್ಲಿ ಒಗ್ಗೂಡಿ ಬಂದ ಮೇಲೆ ಆ ಮುನಿಸುಗಳ ಸಂದರ್ಭ ಏನಾಗುತ್ತೆ, ಅದು ಮೂಲದಲ್ಲಿ ಇದ್ದಿರುವಂತಹ ಆಕರ್ಷಣೆಯನ್ನು ಕಳ್ಕೊಂಡು ಬಿರುಕನ್ನು ಮೂಡಿಸುವಂಥ ಸಂದರ್ಭವು ನಿರ್ಮಾಣವಾಗಿಬಿಡಬಹುದು. ಹಾಗಾಗಿ ತುಲಾರಾಶಿಯವರು ವಿಶೇಷವಾಗಿ ದಾಂಪತ್ಯದ ಸಂದರ್ಭದಲ್ಲಿ ಅಥವಾ ಗಂಡ ಹೆಂಡತಿಯ ಸಂದರ್ಭದ ಕೆಲವು ಹೊಂದಾಣಿಕೆ, ಕಾಂಪ್ರಮೈಸ್ ಅಂತ ಏನು ಹೇಳ್ತೀವಿ ನಾವು, ಇವತ್ತು ನಾವು ಸಿನಿಮಾದಲ್ಲಿ ನಾವು ಕೇವಲ ಮೇಕಪ್ ಅದು, ಅಥವಾ ಇದು ಏನು ಚಾರ್ಮ್ ಇರೋದಿಲ್ಲ ಅಂತಲ್ಲ ಅಲ್ಲಿ, ಆದರೆ ಅದು ಆ ಮೇಕಪ್ನಿಂದಾಗಿ ನಮ್ಗೆ ಅದ್ಭುತ ಅನಿಸ್ಬೋದು. ಆದರೆ ಆ ಅದ್ಭುತವನ್ನು ನಾವು ಮನೆಯಲ್ಲೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹೌದು. ಹಾಗಾಗಿ ನಾವು ವಾಸ್ತವವನ್ನು ಅರಿತುಕೊಳ್ಳಬೇಕಾದಂಥ ಬುದ್ಧಿಯನ್ನು ತೋರಿಸ್ಬೇಕಾಗತ್ತೆ. ನನ್ನ ಪತ್ನಿ ಯಾವುದೋ ಒಂದು ಸಿನಿಮಾ ನಟಿಯಷ್ಟೇ ಅದ್ಭುತವಾಗಿ ಕಾಣಿಸ್ಬೇಕು ಅಂದರೆ ಆ ಸಿನಿಮಾ ನಟಿ ಒಂದು ತನ್ನದೇ ಆದಂಥ ಮೇಕಪ್ನಿಂದಲೋ ಅಥವಾ ಹುಡುಗಿಯಿಂದಲೋ ಅವಳು ಅಂಥದ್ದನ್ನು ಹೊಂದಿರಬಹುದು. ಅದನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂಥದ್ದು ಅಂದರೆ ವಿಶೇಷವಾಗಿ ಏನು, ಒಂದು ಘಟ್ಟದ ಆ ಒಂದು ಹೆಣ್ಣು ಗಂಡಿನ ಆಕರ್ಷಣೆ ಜೀವನದ ಸಂದರ್ಭದ ಒಂದು ಆ ವಿಶೇಷವಾದಂತಹ ಸಂದರ್ಭದ ಅನ್ಯೋನ್ಯತೆಗೆ ಬೇಕಾದಂತಹ ದಾರಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ತುಲಾರಾಶಿಯವರಿಗೆ ಖಂಡಿತವಾಗಿ ಈ ವರ್ಷ ಒಳಿತಾದದ್ದನ್ನು, ಅಂದರೆ ನಾನು ಯಾರಿಗೆ ಹೇಳ್ತಾ ಇದ್ದೇನೆ ಇದನ್ನು, ಈಗ ತಟ್ಟನೆ ಮದುವೆಯಾಗಿ ಹಿಂದೆ ಕಂಡಂತಹ ರೋಚಕತೆ ಈಗ ಕಾಣಿಸುತ್ತಿಲ್ಲವಲ್ಲ ಅಂದ ಒಂದು ಯಾವುದೋ ಒಂದು ಆ ಒಂದು ದುಃಖದ ಅಥವಾ ಒಂದು ಬೇಸರದ ಸಂಗತಿ ಎದೆಯಲ್ಲಿದ್ದರೂ ಕೂಡ ಇರುವ ಈ ಸಂಬಂಧವನ್ನು ಎಷ್ಟು ಸೌಹಾರ್ದಯುತವಾಗಿ ನಾನು ಮಾಡಿಕೊಳ್ಳಬಹುದು ಎನ್ನುವ ಬುದ್ಧಿಯನ್ನು ಇವರು ಕಾಂಪ್ರಮೈಸಿನ ರೂಪದಲ್ಲಿ ರೂಪಿಸಿಕೊಂಡರೆ ಆ ದಾಂಪತ್ಯದ ಸಂದರ್ಭ ಏನಿದೆ ಇವರಿಗೆ ಅನೇಕ ರೀತಿಯ ಶಕ್ತಿಗಳನ್ನು ಒಮ್ಮೊಮ್ಮೆ ಗಮನಿಸಿದರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆಯೂ ಒಬ್ಬಳು ಸ್ತ್ರೀ ಇರ್ತಾಳೆ. ಹಾಗೆ ನಾವು ಅದನ್ನು ವಿರುದ್ಧ ದಿಸೆಯಲ್ಲೂ ನೋಡಬೇಕು.
ಒಬ್ಬ ಯಶಸ್ವಿಯಾದಂಥ ಹೆಣ್ಣು ಮಗಳ ಹಿಂದೆಯೂ ಕೂಡ ಪುರುಷನ ಶಕ್ತಿ ಇರುತ್ತೆ. ಅದು ನಾವು ಕೆಲವನ್ನನ್ನು ಹೇಳಬಹುದು, ಕೆಲವನ್ನ ಹೇಳದೆಯೇ ಅದನ್ನು ನಾವು ಅದನ್ನು ಊಹಿಸಬಹುದು. ಹಾಗಾಗಿ ಈ ಒಂದು ಅನ್ಯೋನ್ಯತೆಯ ಸಂಬಂಧವಾದಂತಹ ಒಂದು ಯಶಸ್ಸಿನ ಹಿಂದಗಡೆಯ ಆ ಒಂದು ಶಕ್ತಿಯನ್ನು ಪರಸ್ಪರರು ತೋರಿಸಿಕೊಂಡ್ರು ಅಂತಾದರೆ ತುಲಾರಾಶಿಯವರು ಬಹಳಷ್ಟು ಮ್ಯಾಜಿಕ್ಕನ್ನು ಅವರ ಸಂಬಂಧವಾದಂಥ ಯಾವುದೋ ಒಂದು ಬಿಸ್ನೆಸ್ ಅಥವಾ ಅವರ ಸಂಬಂಧವಾದಂಥ, ಈಗ ನೋಡಿ ಒಂದು ಕನ್ಸ್ಟ್ರಕ್ಷನ್ ಲೈನಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ. ಅವಳು ನಕ್ಷೆಯನ್ನು ಬಿಡಿಸ್ಕೊಟ್ರೆ ಇವನು ಕನ್ಸ್ಟ್ರಕ್ಟರ್ ಆಗಿರ್ತಾನೆ, ಅಥವಾ ಇವನು ನಕ್ಷೆಯನ್ನು ಅವನು ಹೀಗೆ ಆ ಹೊಂದಾಣಿಕೆಯ ಫಲವಾಗಿ ಅವರು ಯಾವುದೋ ಒಂದು ಬಿಸ್ನೆಸ್ಸನ್ನು ರೂಪಿಸ್ಕೊಂಡು ಹೋಗುವಂಥ ಒಂದು ದಾರಿಯನ್ನು ಗುರುತಿಸ್ಕೊಂಡಲ್ಲಿ ತುಲಾರಾಶಿಯವರಿಗೆ ವಿಶೇಷವಾಗಿ ಕೇವಲ ಮಗ್ಗಲ ಮುಳ್ಳಾಗಿ ನಿಲ್ಲಬಹುದಾದಂತಹ ಸೂರ್ಯನ ಎಲ್ಲ ಯಾತನೆಗಳನ್ನು ತುಂಡರಿಸುವಂತಹ ಶಕ್ತಿಯನ್ನು ಗುರು ಮತ್ತು ಶನೈಶ್ಚರರು ಹೊಂದಿರ್ತಾರೆ. ಮತ್ತು ಬದುಕನ್ನು ಒಳಿತಿನ ದಾರಿಗೆ ಈವರೆಗಿನ 2.5 ವರ್ಷಗಳ ಕಾಲದ ಶನಿಕಾಟದಲ್ಲಿ ನರಳಿದಂಥ ಬಳಲಿಕೆಯನ್ನು ನೀಗಿಸಿಕೊಂಡು ಒಳಿತು ಅಂದರೆ ಏನು, ಜೀವನದಲ್ಲಿ ನಮಗೊಂದು ಮನೆ ಬೇಕು, ನಮಗೊಂದು ಹಣ ಬೇಕು, ನಮಗೆ ಒಂದು ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಸುತ್ತಾಡಬೇಕು ಹೇಳುವಂಥದ್ದು. ಮತ್ತು ಬದುಕಿನಲ್ಲಿ ಮತ್ತು ಬೇರೆ ಏನಿದೆ, ಸಾಧನೆ ಅನ್ನುವಂಥದ್ದೇನು, ನಾನೊಬ್ಬ ಸೈಂಟಿಸ್ಟ್ ಆದರೆ ಏನನ್ನೋ ನಾನು ಸಂಶೋಧಿಸಬೇಕು, ನಾನು ಏನೋ ಒಬ್ಬ ಇಂಜಿನಿಯರ್ ಆದರೆ ನನಗೊಂದಿಷ್ಟು ಎಲಿವೇಷನ್ಸ್ ಬೇಕು, ನಾನು ಸಿನಿಮಾ ನಟನಾದರೆ ನನ್ನ ಸಿನಿಮಾದ ಇವು ಗೆಲ್ಲಬೇಕು, ನಾನು ವ್ಯಾಪಾರಸ್ಥ ಆದರೆ ನನ್ನ ವ್ಯಾಪಾರ ವೃದ್ಧಿಸಬೇಕು. ಈ ಎಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಪರಸ್ಪರ ಗಂಡ ಹೆಂಡರ ಮೂಲಕವಾಗಿಯೇ ಅನ್ಯೋನ್ಯತೆ ಬೆಳೆಯುವುದರ ಮೂಲಕ ತಾವು ನಡೆಸುತ್ತಿರುವಂತಹ ಕಾಯಕದಲ್ಲಿ ಗೆಲುವನ್ನು ಕಂಡುಕೊಳ್ಳಲಿಕ್ಕೆ ಬೇಕಾದಂಥ ವರ್ತಮಾನವನ್ನು ಖಂಡಿತವಾಗಿ ಸೃಷ್ಟಿಸ್ಕೊಳ್ಬೋದು ಮತ್ತು ವರ್ಷವನ್ನು ಸಾರ್ಥಕಗೊಳಿಸ್ಕೊಳ್ಬೋದು. ತುಲಾರಾಶಿಯವರ ಮೇಲೆ ಸೂರ್ಯ, ಗುರು ಹಾಗೂ ಶನೈಶ್ಚರರು ಯಾವ ರೀತಿ ಪ್ರಭಾವ ಬೀರಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.